ಮುದ್ದು ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಕುಕ್ಕರ್ ಬಗ್ಗೆ ಮಾತಾಡೋಣ. ಎಲ್ಲಾರ ಮನೇಲೂ ಕುಕ್ಕರ್ ಇರುತ್ತಲ್ವಾ, ಎಲ್ಲಾರ್ಗೂ ಅನ್ನ ಮಾಡಕ್ ಬರುತ್ತಲ್ವಾ? ನಾ ಹೇಳ್ಕೊಡ್ತೀನಿ. ಏನ್ ಗೊತ್ತಾ, 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕಿ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ ಒಲೆ ಹಚ್ಸಿದ್ರೆ 3 ಸಲ ಕೂಗುತ್ತೆ. ಕೂ 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 ಅಂತ ಕೂಗಿದ್ರೆ ಅನ್ನ ರೆಡಿ. ಆದ್ರೆ ನಾ ಏನ್ ಮಾಡ್ತೀನಿ, 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತೀನಿ, ಮಾಡಿದ್ರೆ ಪಾಯಸ ಆಗುತ್ತೆ. ಅದನ್ನೇ ನಾನು 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಾಕ್ತೀನಿ, ಅದು ಸೀದೋಗುತ್ತೆ. ಅನ್ನ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕರೆಕ್ಟ್ ಪ್ರಪೋರ್ಷನ್ ಇರಬೇಕು. ಸೊ ಲೈಫಲ್ಲೂ ಅಷ್ಟೇ, ಯಾವುದೇ ಆದ್ರೂ ಅತಿ ಆದ್ರೆ ಅಡಿಗೆ ಕೆಡುತ್ತೆ. ಅದಕ್ಕೆ ಎಲ್ಲದನ್ನು ಈಕ್ವಲ್ ಪ್ರಪೋರ್ಷನ್ ಆಗಿರ್ಬೇಕು. ಕಾನ್ಫಿಡೆನ್ಸ್ ಇರಬೇಕು, ಪೇಷನ್ಸ್ ಇರಬೇಕು, ಓದ್ತೀನಿ ಅನ್ನೋ ಮನ್ಸಿರ್ಬೇಕು. ಸೊ ಕಾನ್ಫಿಡೆನ್ಸ್ ಜಾಸ್ತಿ ಆದ್ರೂ ಏನೂ ಓದಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೂ ಕಷ್ಟ ಆಗತ್ತೆ. ಡೆಡಿಕೇಶನ್ ತುಂಬಾ ಜಾಸ್ತಿ ಆಯ್ತು, ಬೆಳಗ್ಗೆಯಿಂದ ರಾತ್ರಿವರೆಗೂ ಕುತ್ಕೊಂಡು ಓದ್ತೀನಿ, 24 ಅವರ್ಸ್ ಕುತ್ಕೊಂಡು ಓದ್ತೀನಿ, ಹೆಲ್ತ್ ಕೆಡತ್ತೆ. ನಾನು ನಿದ್ದೆ ಜಾಸ್ತಿ ಮಾಡ್ತೀನಿ, ಹೆಲ್ತ್ ಹಾಳಾಗತ್ತೆ, ಓದಕ್ ಟೈಮ್ ಸಿಗಲ್ಲ. ಸೊ ನಿದ್ದೆ, ಊಟ, ಹಾರ್ಡ್ ವರ್ಕು, ಪೇಷನ್ಸು, ಕಾನ್ಫಿಡೆನ್ಸು ಎಲ್ಲ ಈಕ್ವಲ್ ಪ್ರಪೋರ್ಷನಲ್ ಇರಬೇಕು. ಅವಾಗ ಮಾತ್ರ ಎಕ್ಸಾಮ್ನ ನೀಟಾಗಿ ಅಚೀವ್ ಮಾಡಕ್ಕಾಗತ್ತೆ. ಅರ್ಥ ಆಗಿದೆ ಅಲ್ವಾ? ಅಕ್ಕಿಗೆ 2 ಲೋಟ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಅದೇ ಪ್ರಪೋರ್ಷನಲ್ ಇರಬೇಕು. ಪ್ರಪೋರ್ಷನಲ್ ಮಿಸ್ ಆದ್ರೆ ಅಡಿಗೆ ಕೆಡುತ್ತೆ. ನಿಮ್ ಲೈಫಲ್ಲಿ ಪ್ರಪೋರ್ಷನ್ ಮಿಸ್ ಆದ್ರೆ ಏನಾಗುತ್ತೆ, ನೀವೇ ಯೋಚನೆ ಮಾಡಿ. ಥ್ಯಾಂಕ್ ಯು.